ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡ್ರಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡ್ರಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ಕಲ್ಲಿ ನಾ ಏನು ಹೇಳ್ಕೊಡತ್ತೇನೆ ರೀ, ನಾನು ಬಂದ್ಬಿಟ್ಟು ಟೈಲರಿಂಗಿಗೆ ಸಂಬಂಧಪಟ್ಟಂಥ ವಿಡಿಯೋ ಹೇಳ್ಕೊಡತ್ತೇನೆ ರೀ. ಟೈಲರಿಂಗಿಗೆ ಸಂಬಂಧಪಟ್ಟಂಥ ವಿಡಿಯೋ ನಾನು ಹೋದ ವಿಡಿಯೋನು ಹಾಕೇನಿ ರೀ. 36 ಸೈಜಿಂದು ಮೆಜರ್ಮೆಂಟಿಗೆ ತಕ್ಕಂಗೆ ಶೋಲ್ಡ್ರ್ ಡ್ರಾಪ್ ಆಗ್ಲಾರ್ದಂಗೆ, ಆರ್ಮ್ ಹೋಲ್ ಕಡೆ ರಿಂಕಲ್ ಬರ್ಲಾರ್ದಂಗೆ ಬ್ಲೌಸ್ನ ಯಾವ ರೀತಿ ಮೆಜರ್ಮೆಂಟ್ ಮಾಡಿಬಿಟ್ಟು ನಾವು ಕಟ್ ಮಾಡಬೇಕು ಅನ್ನೋದನ್ನ ಡೆಮೋ ಪೀಸ್ ತೋರಿಸೇನಿ ರೀ. ಒಂದು ಡ್ರಾಯಿಂಗ್ ಶೀಟ್ ಒಳಗೆ ನಾನು ಡ್ರಾ ಮಾಡಿಬಿಟ್ಟು ಮೆಜರ್ ಮಾಡಿಬಿಟ್ಟು ತೋರಿಸೇನಿ. ಇವಾಗ ನಾ ಮುಂಬರೋ ವಿಡಿಯೋ ಒಳಗೆ ಏನು ಹೇಳ್ಕೊಡ್ತೀನಿ ಅಂತಂದ್ರೆ, ನಮಗೆ ಕಸ್ಟಮರ್ ಬಂದ್ಬಿಟ್ಟು ಅಥವಾ ನಿಮ್ಮದೇ ಒಂದು ಅಳತಿ ಬ್ಲೌಸ್ ಇರುತ್ತೆ, ಕಸ್ಟಮರ್ದ ಅಳತಿ ಬ್ಲೌಸ್ ಇರುತ್ತೆ, ಹೊಲಿಲಿಕ್ಕೆ ಒಂದೊಂದು ಬ್ಲೌಸ್ ಇರುತ್ತೆ. ನಾವು ಅಳತಿ ಬ್ಲೌಸ್ನ ಹೆಂಗೆ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕ್ರಿ, ಅದನ್ನ ಹೆಂಗೆ ಮೆಜರ್ಮೆಂಟ್ ಮಾಡ್ಕೊಂಡು ನಾವು ಹೊಲಿಯೋಂಥ ನಮ್ದು ಬ್ಲೌಸ್ ಏನು ಹೊಲಿಯೋದಿರ್ತೈತಲ್ರಿ, ಅದ್ರೊಳಗೆ ನಾವು ಮೆಜರ್ಮೆಂಟ್ ಇಟ್ಕೊಂಡು ಕಟ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಇದನ್ನ ಈ ವಿಡಿಯೋದಾಗ ಕಂಪ್ಲೀಟಾಗಿ ಹೇಳ್ಕೊಡತ್ತೇನೆ ರೀ. ಅದಕ್ಕೋಸ್ಕರ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಫಸ್ಟ್ ಟೈಮ್ ನೋಡೋರಿಗೆಲ್ಲ ಗೊತ್ತಿರೋದಿಲ್ರಿ, ಮೊದಲಿಂದ ನೋಡ್ಕೊಂಬಂದವ್ರಿಗೆ ಗೊತ್ತಿರ್ತೈತ್ರಿ. ನಾನು ನನ್ನ ಚಾನಲ್ ಒಳಗೆ ನಾ ಏನು ಹೇಳ್ಕೊಡ್ತೇನೆ, ನಾನು ಬಂದ್ಬಿಟ್ಟು ಲೇಡೀಸ್ ಟೇಲರ್ ಅದೇನ್ರಿ. ಆರಿ ವರ್ಕು, ಮಷಿನ್ ವರ್ಕು ಮಾಡ್ತಿರ್ತೇನೆ ರೀ. ಅದ್ರದ್ದು ಕಂಪ್ಲೀಟಾಗಿ ಕ್ಲಾಸಸ್ಗಳನ್ನು ಹಾಕೇನ್ರಿ. ಹಂಗೆ ಟೇಲರಿಂಗ್ ಕ್ಲಾಸಸ್ಗಳನ್ನು ಹಾಕತ್ತೀನಿ, ಡಿಫ್ರೆಂಟ್ ಟಿಪ್ಸ್ಗಳನ್ನು ಹಾಕತ್ತೀನಿ ಟೇಲರಿಂಗಿಗೆ ಸಂಬಂಧಪಟ್ಟಂಗೆ. ಅದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಮುಂಬರೋ ವಿಡಿಯೋಲ್ಲಿ ಕಂಪ್ಲೀಟಾಗಿ ಯೂಸ್ಫುಲ್ ವಿಡಿಯೋಸ್ಗಳನ್ನ ಹಾಕ್ತಿರ್ತೇನೆ ರೀ. ಈಗ ಹಾಕುವಂಥ ವಿಡಿಯೋಸ್ಗಳು ಭಾಳ ಯೂಸ್ಫುಲ್ ಅದಾವೆ. ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬಂದುಬಿಡ್ರಿ. ಹಂಗೆ ನಾನು ಮೆಜರ್ಮೆಂಟ್ನ ಹೆಂಗೆ ನಾವು ಅಳತಿ ಮಾಡ್ಕೊಂಡ್ಬಿಟ್ಟು, ಅಂದ್ರೆ ಮೆಜರ್ ಮಾಡ್ಕೊಂಡ್ಬಿಟ್ಟು, ಅಳತಿ ಕೊಟ್ಟಂಥ ಬ್ಲೌಸ್ನ ಹೆಂಗೆ ನಾವು ಮೆಜರ್ ಮಾಡ್ಕೊಂಡ್ಬಿಟ್ಟು ನಾವು ಅವ್ರು ಕೊಟ್ಟಂಥ ಬ್ಲೌಸಲ್ಲಿ ನಾವು ಹೆಂಗೆ ಕಟ್ ಮಾಡೋದು ಬ್ಲೌಸ್ನ ಅನ್ನೋದನ್ನ ಕಂಪ್ಲೀಟಾಗಿ ನಾನು ನಿಮಗೆ ಸ್ಕಿಪ್ ಮಾಡಿದೆ ನೋಡ್ರಿ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ರಕಾರ ನಾವು ಕಂಪ್ಲೀಟಾಗಿ ಅದನ್ನ ಹೆಂಗೆ ಮೆಜರ್ಮೆಂಟ್ ಬ್ಲೌಸ್ನ ನಾವು ಕಂಪ್ಲೀಟಾಗಿ ಕರೆಕ್ಟಾಗಿ ಅಳತಿ ಮಾಡಿಕೊಂಡು ಅದು ಹೆಂಗೈತಲ್ಲ ಬ್ಲೌಸ್ ಅದೇ ರೀತಿ ನಾವು ಕಟ್ ಮಾಡ್ಕೊಂಡ್ಬಿಟ್ಟು ಹೆಂಗೆ ಹೊಲಿಯೋದಂತ ನಾನು ತೋರಿಸ್ತೀನಿ. ಸ್ಕಿಪ್ ಮಾಡ್ದೆ ನನ್ನ ವಿಡಿಯೋ ನೋಡ್ರಿ. ಬರ್ರಿ ಇವಾಗ ನಾನು ಕೆಲವೊಂದು ನಿಮ್ಗೆ ಬ್ಲೌಸಸ್ಗಳನ್ನ ತೋರ್ಸಾತೀನಿ. ಈ ಬ್ಲೌಸಸ್ಗಳನ್ನ ನಾನು ನಿನ್ನೆ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದೆ ರೀ. ಅದು ಬಂದುಬಿಟ್ಟು ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಮೊದಲೇ ಹೇಳೇನ್ರಿ, ನಾನು ಈಗ ಶೋಲ್ಡ್ರ್ ಡ್ರಾಪ್ ಆಗತೈತಿ ಅಂದ್ರೆ ಕಸಿ ಹಚ್ಕೊಟ್ಬಿಡ್ರಿ ಅಂತಾರೆ. ಆಮೇಲೆ ಟೇಲರ್ಸ್ಗಳು ಕೆಲವೊಬ್ರು ಬಿಡ್ರಿ ನಿಮ್ಗೆ ಕಸಿ ಹಚ್ಕೊಟ್ಬಿಡ್ತೀನಿ, ಬ್ಯಾಕ್ ಸೈಡ್ ಟ್ಯಾಗ್ ಹಾಕ್ಕೊಡ್ತೀನಿ ಅಂತಂತಾರೆ. ಬಟ್ ಅದು ತಪ್ಪು ನೋಡ್ರಿ. ಟೇಲರ್ಸ್ಗಳು ಏನು ಮಾಡಬೇಕು, ನಾವು ಕಸಿ ಇಲ್ದೇನೆ ಕಸಿ ಇಲ್ದೇನೆ ನಾವು ರೌಂಡ್ ನೆಕ್ ಇದ್ದಾಗ ಶೋಲ್ಡ್ರ್ ಡ್ರಾಪ್, ರೌಂಡ್ ನೆಕ್ ಆಗಲಿ ಯಾವುದೇ ನೆಕ್ ಆಗಲಿ ಶೋಲ್ಡ್ರ್ ಡ್ರಾಪ್ ಆಗ್ಲಾರ್ದೆ ನಾವು ಹೆಂಗೆ ನಾವು ಬ್ಲೌಸ್ನ ಕಟಿಂಗ್ ಮಾಡಬೇಕು ನನ್ನ ಚಾನಲ್ ಒಳಗೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಅದೇ ಒಂದು ನೋಡ್ರಿ. ಶೋಲ್ಡ್ರ್ ಡ್ರಾಪ್ ಆಗ್ಲಾರ್ದಂಗೆ, ಆಮೇಲೆ ಆರ್ಮೋಲ್ ಕಡೆ ರಿಂಕಲ್ ಬರ್ಲಾರ್ದಂಗೆ ಕಂಪ್ಲೀಟಾಗಿ ಯಾವ ರೀತಿ ಪರ್ಫೆಕ್ಟಾಗಿ ಬ್ಲೌಸ್ ಕಟ್ ಮಾಡೋದಂತ ನಾನು ಹೇಳ್ಕೊಡ್ತಿರ್ತೀನಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಾವು ಬ್ಲೌಸ್ಗಳನ್ನ ಹೊಲ್ದೇನಿ. ಈಗ ನೋಡ್ರಿ, ಈ ಥರ ಸೇಮ್ ಅಳ್ತಿನ ನಾನು ಒಂದು 5 ಬ್ಲೌಸಸ್ಗಳನ್ನ ಹೊಲ್ದೇನಿ. ಇದಕ್ಕೆ ನೋಡ್ರಿ ನಾನೇನು ಕಸಿ ಹಚ್ಚಿಲ್ಲ. ಇದು ಫಿನಿಶಿಂಗ್ ನೋಡ್ರಿ, ಇದು ಪೈಪಿಂಗ್ ಈ ಥರ ಬಂದೈತಿ. ಫ್ರಂಟ್ ನೋಡ್ರಿ, ಫ್ರಂಟ್ ರೌಂಡ್ ನೆಕ್, ಬ್ಯಾಕ್ನು ರೌಂಡ್, ಆಮೇಲೆ ಎಲ್ಬೋ ಸ್ಲೀವ್ಸ್ ಹೊಲ್ದೇನಿ. ಇದೇ ಥರ ಕಂಪ್ಲೀಟಾಗಿ 5 ಬ್ಲೌಸಸ್ ಅದಾವ. ಇವು ಯಾವುದಕ್ಕೂ 5 ಬ್ಲೌಸಸ್ಗೂ ಕಸಿ ಹಚ್ಚಿಲ್ಲ. ಕಸಿ ಹಚ್ಚಲಿಲ್ಲ ಅಂದ್ರೂ ಕಸ್ಟಮರ್ಸ್ಗೆ ಇದೇನು ಶೋಲ್ಡರ್ ಇರುತ್ತಲ್ಲ ಇದು ಡ್ರಾಪ್ ಆಗಬಾರ್ದು. ಆ ರೀತಿ ನೀಟಾಗಿ ನಾವು ಬ್ಲೌಸ್ಗಳನ್ನ ಕಟ್ ಮಾಡಿಬಿಟ್ಟು ಹೊಲಿಬೇಕು. ಅದೇ ಪರ್ಫೆಕ್ಟ್ ಟೇಲರು. ಆಮೇಲೆ ನಾವು ಶೋಲ್ಡ್ರ್ ಡ್ರಾಪ್ ಆಗತೈತಿ ಅಂದಾಗ ನಾವು ಕಸಿ ಹಚ್ಕೊಟ್ಬಿಡ್ತೀವಿ ಅನ್ನೋದು, ಆಮೇಲೆ ಅವ್ರು ಕಸ್ಟಮರ್ ಹೇಳಿದಾಗ ಕಸಿ ಹಚ್ಕೊಟ್ಬಿಟ್ರಿ ಅಂದಾಗ ನಾವು ಹಚ್ಕೊಡೋದು, ಈ ಥರ ಮಾಡಬಾರ್ದು. ನಾವು ಅದನ್ನು ನೋಡ್ಕೋಬೇಕು, ಎದಕ್ಕೆ ಶೋಲ್ಡ್ರ್ ಡ್ರಾಪ್ ಆಗತೈತಿ, ನಾವು ಅದಕ್ಕೆ ಏನು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಹೊಲಿತಾ ಕಲ್ಕೊಂತ ಹೋಗಬೇಕು. ಅದನ್ನು ನಾನು ನಿಮ್ಗೆ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು ಕಟ್ ಮಾಡೋದನ್ನ ಹೇಳ್ಕೊಡತ್ತೇನೆ ರೀ. ನೆಕ್ಸ್ಟ್ ನಾನು ನಿಮ್ಗೆ ಆ ವಿಡಿಯೋನ ತೋರಿಸ್ತೇನೆ. ಬರ್ರಿ ನಮ್ಮ ವಿಡಿಯೋನ ನಾವು ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡೋಣ ಅಂತ. ನೋಡ್ರಿ ಫ್ರೆಂಡ್ಸ್, ನಾನೀಗ ಒಂದು ಮೆಜರ್ಮೆಂಟ್ ಬ್ಲೌಸ್ ಅಂದ್ರೆ ಒಂದು ಅಳತಿ ಬ್ಲೌಸ್ ತೊಗೊಂಡೇನ್ರಿ. ಈ ಅಳತಿ ಬ್ಲೌಸಿಗೆ ತಕ್ಕಂಗೆ ನಾನು ಮೆಜರ್ಮೆಂಟ್ ಬರ್ಕೋಬೇಕ್ರಿ. ಅಂದ್ರೆ ಮೊದಲು ನಾವು ಕಟ್ ಮಾಡೋಕ್ಕಿಂತ ಮುಂಚೆ ಅಳತಿ ಬ್ಲೌಸಿಂದ ಕಟ್ ಮಾಡೋಕೆ ಬರಲಾರ್ದವ್ರು ಮೆಜರ್ಮೆಂಟ್ ಬರ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕ್ರಿ. ಈ ಥರ ಮೆಜರ್ಮೆಂಟ್ ಬರ್ಕೊಳ್ಳೋದು, ನೀವು ಅಳತಿ ಬ್ಲೌಸಿಂದ ಮೆಜರ್ಮೆಂಟ್ ಮಾಡ್ಕೊಳ್ಳೋದನ್ನು ನೀವು ಕಲ್ಕೋಬೇಕ್ರಿ. ಆಮೇಲೆ ಇದನ್ನು ಹೆಂಗೆ ನಾವು ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಅದರದ್ದು ಪರ್ಫೆಕ್ಟಾದ ಸೈಜ್ನ ನಾನು ಬರ್ಕೋತೀನಿ ಅನ್ನೋದನ್ನು ನಿಮ್ಗೆ ಕಂಪ್ಲೀಟಾಗಿ ವಿಡಿಯೋ ಒಳಗೆ ತೋರ್ಸಾತೀನಿ ನೋಡ್ರಿ. ಅದ್ರದ್ದು ಆರ್ಮ್ ಹೋಲ್ ರೌಂಡು, ಫಿಟ್ಟಿಂಗು, ಸ್ಲೀವ್ಸ್ ಲೆಂತು, ಸ್ಲೀವ್ಸ್ ಫಿಟ್ಟಿಂಗು ಎಲ್ಲನೂ ನಾನು ನಿಮ್ಗೆ ಅಳತಿ ಮಾಡಿಬಿಟ್ಟು ಬರೆದ್ಬಿಟ್ಟು ತೋರಿಸ್ತೀನಿ. ಈ ಥರ ಒಂದು ಬ್ಲೌಸು ಇದನ್ನು ಅಳತಿಗೆ ಅಂತೇಳಿ ಕೊಟ್ಟಾರಿ. ಇವಾಗ ನೋಡ್ರಿ, ಇದನ್ನು ಏನು ಮಾಡಬೇಕು, ಉಕ್ಸ್ ಏನೈತಲ್ರಿ, ಇದು ಉಕ್ಸು ನಾವು ಹಾಕಿದ್ದೇ ಇರ್ಬೇಕ್ರಿ ಇದು. ಆಮೇಲೆ ನೀಟಾಗಿ ನಾನು ಬ್ಲೌಸ್ನ ಅದು ಕರೆಕ್ಟಾಗಿಲ್ಲ ಅಂದ್ರೆ ಐರನ್ ಮಾಡ್ಕೊಂಡ್ಬಿಟ್ಟು ಇಟ್ಕೋಬೇಕ್ರಿ ಬ್ಲೌಸ. ಅಂದ್ರೆ ನಮ್ಮ ಮೆಜರ್ಮೆಂಟ್ ಮಾಡೋಕೆ ಅಳತಿ ತೊಗೊಳಕ್ಕೆ ಕರೆಕ್ಟ್ ಆಕೈತ್ರಿ. ಇವಾಗ ನಾವು ಫಸ್ಟ್ ನಾವೇನು ಮಾಡ್ಬೇಕ್ರಿ, ಈ ಥರ ಬ್ಯಾಕ್ ನೆಕ್ಕಿಂದು ಬ್ಯಾಕ್ ಪಾರ್ಟಿಂದು ಅಳತಿ ತೊಗೋಬೇಕು. ಎಷ್ಟು ಲೆಂತ್ ಐತಿ ಬ್ಲೌಸು
ಅದನ್ನು ಮೊದಲು ನೋಡ್ಕೋಬೇಕ್ರಿ. ಶೋಲ್ಡ್ರಿಂತ್ರ ಕೆಳಗಡೆ ಪಾರ್ಟ್ ತನಕನೂ ನೋಡ್ಕೋಬೇಕ್ರಿ. ಇದು ಬಂದುಬಿಟ್ಟು ಕರೆಕ್ಟಾಗಿ ನೋಡ್ಬೇಕ್ರಿ. ಅದು ಹೆಚ್ಚು ಕಮ್ಮಿ ಆಗ್ತಿರ್ತದೆ, ಮೇಲ್ಗಡೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಕರೆಕ್ಟಾಗಿ ನೋಡಿದಾಗ ಅದು ಈ ಬ್ಲೌಸಿಂದು ಫುಲ್ ಲೆಂತ್ ಎಷ್ಟೈತಿ 14 ಇಂಚ್ ಐತ್ರಿ. 14 ಇಂಚ್ ನಾ ಬರ್ಕೊಂಡೆ ರೀ. ಇವಾಗ ಏನು ಮಾಡಬೇಕು, ಇದು ಶೋಲ್ಡ್ರದ್ದು ನೋಡ್ಬೇಕ್ರಿ. ಈಗ ನೋಡ್ರಿ ಈ ಥರ ಬ್ಲೌಸ್ ಕೊಟ್ಟಾಗ ನಾವು ಶೋಲ್ಡ್ರ್ ಅವ್ರ ಕಡೆನೂ ಅಳತಿ ನಾವು ತೊಗೊಂಡಿರಲ್ರಿ. ಅವಾಗ ಈ ಥರ ಬ್ಲೌಸ್ ಕೊಟ್ಟಾಗ ನಾವು ಈ ಥರ ಶೋಲ್ಡ್ರದ್ದು ನಾವು ಎಷ್ಟು ಬಿಟ್ಟಿರ್ತೇವೆ, ನೆಕ್ಕಿಗಂತೂ 2.5 ಇಂಚ್ ಬಿಡೋದ್ರಿ. ಯಾಕಂದ್ರೆ ರೌಂಡ್ ನೆಕ್ ಐತಲ್ರಿ, 2.5 ಇಂಚ್ ನೆಕ್ಕಿಗೆ ಬಿಟ್ಟು ಶೋಲ್ಡ್ರ್ ಏನೈತಲ್ರಿ ಈ ಕಡೆ 1/2 ಇಂಚು ಹೊಲಿಗೆಗೆ ಅಂತೇಳಿ ಬಿಟ್ಟೇವ್ರಿ. 1/2 ಇಂಚದು ಸ್ಲೀವ್ಸು ಮತ್ತು ಶೋಲ್ಡ್ರ್ ಅಟ್ಯಾಚ್ ಮಾಡಕ್ಕೆ ಹೋಗಿರ್ತೈತ್ರಿ. ಅದು ಮತ್ತು ಅದನ್ನು ಹಿಡಿದಾಗ ಅದು ಶೋಲ್ಡ್ರದ್ದು ಲೆಂತ್ ಅದ್ರದ್ದು ವಿಡ್ತ್ ಬಂದುಬಿಟ್ಟು 3 ಇಂಚ್ ಬರ್ತೈತ್ರಿ. ಆಮೇಲೆ ನೆಕ್ಕಿಂದು 2.5 ಇಂಚು ಕಂಪ್ಲೀಟಾಗಿ 5.5 ಇಂಚ್ ನಾವು ಕಟ್ ಮಾಡೋವಾಗ ಇಟ್ಕೋಬೇಕ್ರಿ ಶೋಲ್ಡ್ರ್ ಕಡೆ. ಈಗ ನೋಡ್ರಿ ನಾನು ಫಿಟ್ಟಿಂಗ್ದು ಮೆಜರ್ಮೆಂಟ್ ಮಾಡ್ಕೊಳತ್ತೀನಿ ರೀ. ಫಿಟ್ಟಿಂಗದ್ದು ನೋಡ್ರಿ ಈ ಥರ ನಾವು ಬ್ಲೌಸ್ನ ಬ್ಯಾಕ್ ಸೈಡ್ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೋಬೇಕ್ರಿ. ಇದನ್ನು ಹೆಚ್ಚು ಕಮ್ಮಿ ಅಗಲ್ ಮಾಡೋದು ಸಣ್ಣ ಮಾಡೋದು ಮಾಡಬಾರ್ದು. ಇದು 18 ಇಂಚ್ ಐತ್ರಿ ಬ್ಯಾಕ್ ಸೈಡ್. ಕರೆಕ್ಟಾಗಿ ನಾವು ಅಳತಿ ಮಾಡಿ ನೋಡಿದಾಗ ಇವಾಗ ಫ್ರಂಟ್ ಸೈಡನ್ನು ಹೊಳ್ಳಿಸ್ಬಿಟ್ಟು ನೋಡ್ಬೇಕು ನೋಡ್ರಿ. ಈಗ ಎಷ್ಟು ನೀಟಾಗಿ ನಾನು ಅಳತಿ ಬ್ಲೌಸ್ನ ನೀಟಾಗಿ ನಾನು ಉಕ್ಸಾಕೊಂಡು ಅಳತಿ ಮಾಡಿ ಇಟ್ಕೊಳತ್ತೀನಿ. ಈಗ ನೋಡ್ರಿ ಇದು ಫ್ರಂಟು 9 ಇಂಚ್ ಐತ್ರಿ. ಈ ಸೈಡು 9 ಇಂಚು, ಆ ಸೈಡು 9 ಇಂಚ್ ಐತಿ. ಅಂದ್ರೆ ಹಿಂದೆ 18 ಇಂಚ್ ಐತಿ ಅಂದಾಗ ಮತ್ತು ಅದು 36 ಸೈಜಿಂದು ಬ್ಲೌಸ್ ಆತ್ರಿ. ಈ ಕಡೆ ಫ್ರಂಟ್ 18 ಇಂಚ್ ಆಕೈತ್ರಿ, ಬ್ಯಾಕ್ ಸೈಡು 18 ಇಂಚ್ ಐತೆ ಅಂದ್ರೆ 36 ಸೈಜಿಂದ ಪರ್ಫೆಕ್ಟ್ ಬ್ಲೌಸ್ ನೋಡ್ರಿ. ಇದು 36 ಅಂತ ನಾವು ಬರ್ಕೋಬೇಕ್ರಿ. ನಾವು ಕಟ್ ಮಾಡೋವಾಗ ಮತ್ತು ಅದನ್ನೇ ಡಿವೈಡೆಡ್ ಬೈ 4 ಮಾಡಿಕೊಂಡು 9 ಇಂಚ್ ಅಂತ ಮಾರ್ಕ್ ಹಾಕೊಂಡು ಕಟ್ ಮಾಡೋದು ನೋಡ್ರಿ. ಈಗ ಫಿಟ್ಟಿಂಗಿದ್ದು ಇದು 36 ಅಂತ ಗೊತ್ತಾತ್ರಿ. ಈಗ ನೋಡ್ರಿ ಇದು ಕೆಳಗಡೆದು ವೆಸ್ಟ್ ಫಿಟ್ಟಿಂಗ್ ಎಷ್ಟು ಐತಿ ಕೆಳಗಡೆದು ಅದನ್ನ ನೋಡ್ಬೇಕ್ರಿ. ಈ ಥರನೂ ನೋಡ್ಬೋದ್ರಿ ನಾವು. ಈ ಥರ ನಾವು ಡಬಲ್ ಇರ್ತಲ್ರಿ ಅದು ಬ್ಲೌಸು, ಈ ಥರ ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಈ ಥರ ನೋಡ್ಬೋದು. ಇನ್ನೊಂದು ಥರನೂ ನೋಡ್ಬೋದು. ಈ ಥರ ಉಕ್ಸೆಲ್ಲ ತೆಗೆದ್ಬಿಟ್ಟು ಈ ಥರ ಕೆಳಗಡೆ ಪಾರ್ಟಿಂತ್ರ ನಾವು ಮೆಜರ್ಮೆಂಟ್ ಟೇಪ್ ಇಟ್ಕೊಂಡು ಪೂರ್ತಿಯಾಗಿ ಇದು ಎಷ್ಟೈತಿ ಅಂತ ಹೇಳಂದು ನೋಡ್ಬೇಕು ನೋಡ್ರಿ. ಇದು ಎಷ್ಟೈತೆ ಅಂತ ನೋಡಿದಾಗ ಇದು 29.5 ಬರ್ತೈತಿ. ಇದು ಕರೆಕ್ಟ್. ಅದು ಉಕ್ಸಿನ ಮನಿ ಹಚ್ಚೋದು ಪಟ್ಟಿ ಅದನ್ನು ಬಿಟ್ಟು ನೋಡ್ಬೇಕ್ರಿ ನಾವು. 30 ಇಲ್ಲಾಂದ್ರೆ 29.5 ಕರೆಕ್ಟ್ ಅವ್ರದ್ದು ಫಿಟ್ಟಿಂಗ್ ಐತ್ರಿ ವೆಸ್ಟಿಂದು 29.5. ಈಗ ನೋಡ್ರಿ ನಾವು ಸ್ಲೀವ್ಸ್ದು ಫುಲ್ ಲೆಂತು ಸ್ಲೀವ್ಸ್ದು ಫಿಟ್ಟಿಂಗು ನೋಡೋಣಂತ. ಈಗ ನಾವು ಸ್ಲೀವ್ಸ್ದು ಫುಲ್ ಲೆಂತ್ ಎಷ್ಟೈತಂತ ನೋಡ್ಬೇಕ್ರಿ. ಕರೆಕ್ಟ್ ನೋಡ್ಬೇಕ್ರಿ. ಹೆಚ್ಚು ಕಮ್ಮಿ ಹೆಚ್ಚು ಬಿಡೋದು ಕಮ್ಮಿ ಬಿಡೋದು ಏನು ಮಾಡಬಾರ್ದು. ಎಷ್ಟು ಕರೆಕ್ಟ್ ಮೆಜರ್ಮೆಂಟ್ ಐತಿ. ಕರೆಕ್ಟ್ ಸ್ಲೀವ್ಸು 9.5 ಐತಿ. ಸ್ಲೀವ್ಸು 9.5 ಅಂತ ಬರ್ಕೊಂಡೆ. ಈಗ ನೋಡ್ರಿ ಈಗ ಫಿಟ್ಟಿಂಗ್ ಎಷ್ಟೈತಿ ಅಂತ ನೋಡೋದು. ಸ್ಲೀವ್ಸ್ದು ಫಿಟ್ಟಿಂಗ್ ಎಷ್ಟೈತಿ ಕರೆಕ್ಟ್ ಇಟ್ಕೊಂಡು ಅದ್ರದ್ದು ಕೆಳಗಡೆ ಫಿಟ್ಟಿಂಗ್ ಎಷ್ಟೈತಿ ಅಂಥೇಳಿ ನಾವು ನೋಡೋದ್ರಿ. ಈಗ ನೋಡ್ರಿ ಇದು ಕೆಳಗಡೆ ಫಿಟ್ಟಿಂಗು 5.5 ಐತಿ. 5.5 ಅಂತಂದ್ರೆ ಅದ್ರ ಅರ್ಧ ಅದ್ರ ಡಬಲ್ಲು 11 ಆಕೈತ್ರಿ. 11 ಬರ್ಕೊಂಡೆ. ಈಗ ಮಿಡಲ್ ಈ ಎಲ್ಬೋ ಸ್ಲೀವ್ಸ್ ಇರುತ್ತಲ್ರಿ, ಅಲ್ಲಿ ಮಿಡಲು ನಾವು ಒಂದು ಮೆಜರ್ ಮಾಡಿ ನೋಡ್ಬೇಕ್ರಿ, ಅಳತಿ ಮಾಡಿ ನೋಡಬೇಕು. ಅದು 6.5 ಐತ್ರಿ. 6.5 ಡಬಲ್ ಅಂದ್ರೆ 13 ಅರ್ಧ 6.5 13 ಐತಿ ನೋಡ್ರಿ. ಇವಾಗ 13. ಅದಾದಮೇಲೆ ನಮ್ಮದು ಆರ್ಮ್ ಹೋಲ್ ರೌಂಡ್ ಬಗಲು ಸುತ್ತಳತಿ ನಾವು ಅಳತಿ ಮಾಡ್ಕೋಬೇಕಂದ್ರೆ ಆರ್ಮ್ ಹೋಲ್ ರೌಂಡ್ ಇದು ಮೇನ್ ನೋಡ್ರಿ. ಇದು ಎಷ್ಟೈತಿ ಅಂತ ಅಳತಿ ಬ್ಲೌಸ್ದಾಗ ನಾವು ಕಟ್ ಮಾಡೋವಾಗ ಮೇನ್ ನೋಡ್ಬೇಕು ನೋಡ್ರಿ. ಅಳತಿ ಬ್ಲೌಸ್ ಅವ್ರಿಗೆಲ್ಲ ಕರೆಕ್ಟ್ ಐತೆ ಅಂತ ಹೇಳಿ ನಾವು ಇಸ್ಕೊಂಡಿರ್ತೇವಲ್ರಿ, ಅದು ಎಷ್ಟು ಆರ್ಮ್ ಹೋಲ್ ರೌಂಡ್ ಐತಿ ಅದನ್ನು ಕರೆಕ್ಟ್ ಮೆಜರ್ಮೆಂಟ್ ಮಾಡ್ಕೊಂಡು ನೋಡ್ಕೋಬೇಕು. ಅದು ಹೆಂಗೆ ಮೆಜರ್ಮೆಂಟ್ ಮಾಡ್ಕೊಳ್ಳೋದಂದ್ರೆ ಇದೇ ಥರ ನೋಡ್ರಿ. ಇದನ್ನು ನಾನು ಬ್ಲೌಸ್ನ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಈ ಥರ ನಾವು ಆರ್ಮ್ ಹೋಲ್ ರೌಂಡ್ ಎಷ್ಟೈತಿ 17 ಇಂಚ್ ಐತಿ ನೋಡ್ರಿ. ಇದು ಕರೆಕ್ಟಾಗಿ 17 ಇಂಚ್ ಐತಿ ಆರ್ಮ್ ಹೋಲ್ ರೌಂಡು. ಅಕ್ಕ 17 ಇಂಚಿಗೆ ನಾವು ಆರ್ಮ್ ಹೋಲ್ ರೌಂಡು 17 ಇಂಚ್ ಐತಿ. ನಾವು ಅವಾಗ ಕಟ್ ಮಾಡೋವಾಗ ಮೆಜರ್ಮೆಂಟ್ ಮಾಡಿ ನೋಡ್ಬೇಕ್ರಿ. ನಾವು ಆರ್ಮ್ ಹೋಲ್ ಡೌನ್ ಮಾಡಿದಾಗ 17 ಇಂಚ್ ಕರೆಕ್ಟಾಗಿ ಐತೋ ಇಲ್ಲ ಅಂತೇಳಿ ನೋಡ್ಕೊಂಡ್ಬಿಟ್ಟು ನಾವು ಮೆಜರ್ಮೆಂಟ್ ಮಾಡಿಕೊಂಡು ಅಳತಿ ಹಾಕ್ಕೊಂಡು ಕಟ್ ಮಾಡ್ಕೋಬೇಕ್ರಿ ಬ್ಲೌಸ್. ಈಗ ನೋಡ್ರಿ ಇದೆಲ್ಲ ಐತಿ. ಇವಾಗ ನೆಕ್ಕು, ಫ್ರಂಟ್ ನೆಕ್ಕು, ಬ್ಯಾಕ್ ನೆಕ್ಕು. ಫ್ರಂಟ್ ನೆಕ್ ಎಷ್ಟೈತಿ ಅನ್ನೋದನ್ನು ನಾವು ನೋಡ್ಬೇಕ್ರಿ. ಈಗ ಫ್ರಂಟ್ ನೆಕ್ ನೋಡ್ರಿ ಇದು ಎಷ್ಟೈತಿ ಅಂತೇಳಿ ಈ ಥರ ನೀಟಾಗಿ ಇಟ್ಕೋಬೇಕ್ರಿ. ಫ್ರಂಟ್ ಪಾರ್ಟ್ ನೀಟಾಗಿ ಇಟ್ಕೊಂಡು ನೆಕ್ ಫ್ರಂಟ್ ನೆಕ್ ಈ ಕಡೆ ಕೆಳಗಡೆ ಜಗ್ಗೋದು ಮೇಲ್ಗಡೆ ಜಗ್ಗೋದು ಮಾಡಬಾರ್ದು. ನೀಟಾಗಿ ಇಟ್ಕೊಂಡು ನೆಕ್ಕು 6.5 ಐತ್ರಿ ಫ್ರಂಟ್ ನೆಕ್. ಹಂಗೆ ಈಗ ಬ್ಯಾಕ್ ಸೈಡ್ ಹೊಳ್ಳಿಸ್ಕೊಂಡು ಬ್ಯಾಕ್ ನೆಕ್ ಎಷ್ಟೈತಿ ಅಂತ ನೋಡ್ಕೊಳ್ಳೋದು. ಇದು ಎಷ್ಟೈತೆ ಅಂತ ನೋಡ್ಬೇಕ್ರಿ ಬ್ಯಾಕ್ ನೆಕ್ಕು. ಈ ಥರ ನಾವು ಅಳತಿದ್ದು ಮೆಜರ್ಮೆಂಟಿಂದು ಬ್ಲೌಸ್ ಕೊಟ್ಟಾಗ ಈ ಥರ ನಾವು ಮೆಜರ್ ಮಾಡ್ಕೊಂಡ್ಬಿಟ್ಟು ನೋಡ್ಕೋಬೇಕು. ಇದು ಫುಲ್ ಲೆಂತ್ ಬಂದುಬಿಟ್ಟು 14 ಐತ್ರಿ. ಬ್ಯಾಕ್ ನೆಕ್ಕಿಂದು ಲೆಂತ್ ಬಂದುಬಿಟ್ಟು 9.5 ಐತಿ ನೋಡ್ರಿ. 9 ಅಥವಾ 9.5 ಇದ್ರದ್ದು ಬ್ಯಾಕ್ ನೆಕ್ಕಿನ ಬ್ಯಾಕ್ ಪಾರ್ಟಿಂದು ಬ್ಯಾಕ್ ನೆಕ್ ಬಂದುಬಿಟ್ಟು 9 ಇಂಚ್ ಐತ್ರಿ.
ಫುಲ್ 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 ಲೆಂತ್ 14, ಬ್ಯಾಕ್ ನೆಕ್ಕಿಂದು 9 ಇಂಚು. ಈ ಥರ ಕಂಪ್ಲೀಟಾಗಿ ನಾವು ಅಳತಿ ಬ್ಲೌಸು ಅಂದ್ರೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಈ ಥರ ಕಂಪ್ಲೀಟಾಗಿ ನಾವು ಅಳತಿ ಹಿಡ್ಕೊಂಡ್ಬಿಟ್ಟು ಈ ಥರ ಮೆಜರ್ಮೆಂಟ್ ಬರ್ಕೊಂಡ್ಬಿಟ್ಟು ಕಟ್ ಮಾಡ್ಬೇಕು ರೀ. ಕಟ್ ಮಾಡೋದನ್ನು ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೇನೆ ರೀ. ಬಾಯ್ ಫ್ರೆಂಡ್ಸ್.